ಹಲೋ ಫ್ರೆಂಡ್ಸ್, ನಮಸ್ಕಾರ. ಈ ಒಂದು ವಿಡಿಯೋವನ್ನ ನೋಡ್ತಾ ಇರುವಂತಹ ಎಲ್ಲರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ, ಇವತ್ತು ನಾವು ಕನ್ನಡದ ಚಿತ್ರರಂಗದ ಕಿಚ್ಚ ಸ್ಟಾರ್ ಸುದೀಪ್ ಅವರ ಸಾಮಾನ್ಯ ಕುಟುಂಬದ ಒಂದು ಹಿನ್ನೆಲೆಯ ಒಂದು ಕಥೆಯನ್ನ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಮೊದಲನೇದಾಗಿ ನಾವು ಸುದೀಪ್ ಅವರ ಬಾಲ್ಯ ಮತ್ತು ಕುಟುಂಬವನ್ನ ನೋಡೋಣ. ಸುದೀಪ್ ಅವರ ಪೂರ್ಣ ಹೆಸರು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್. ಹಾಗೆ ಅವರ ನಿಜವಾದ ಹೆಸರು ಸುದೀಪ್ ಸಂಜೀವ್. ಅವರು ಜನಿಸಿದ್ದು ಸೆಪ್ಟೆಂಬರ್ 2, 1973ರಂದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ. ತಂದೆ ಸಂಜೀವ್ ಮತ್ತು ತಾಯಿ ಸರೋಜಮ್ಮ. ಬಾಲ್ಯದಿಂದಲೇ ಸುದೀಪ್ ಅವರಿಗೆ ಕ್ರೀಡೆ ಮತ್ತು ಅಭಿನಯದ ಮೇಲೆ ಆಸಕ್ತಿ ಇತ್ತು. ಅವರು ಕ್ರಿಕೆಟ್ ಆಟದಲ್ಲಿ ತುಂಬಾನೇ ಆಸಕ್ತಿ ಹೊಂದಿದ್ದರು ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಆಡಿದ್ದರು. ಆದರೆ ಮನಸ್ಸಿನೊಳಗೆ ನಟನಾಗಬೇಕೆಂಬ ಕನಸು ಕೂಡ ನಿಧಾನವಾಗಿ ಬೆಳೆದಿತ್ತು. ಇನ್ನು ಸುದೀಪ್ ಅವರು ರಂಗಭೂಮಿಗೆ ಮತ್ತು ತರಬೇತಿ ದಿನಗಳಿಗೆ ಹೇಗೆ ಪ್ರವೇಶ ಮಾಡಿದ್ರು ನೋಡೋಣ ಬನ್ನಿ. ಸುದೀಪ್ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದರು. ಅದೇ ಸಮಯದಲ್ಲಿ ನಾಟಕ ಮತ್ತು ಅಭಿನಯ ತರಬೇತಿಯನ್ನು ಸೇರಿದರು. ನಂತರ ಪ್ರಸಿದ್ಧ ನಿರ್ದೇಶಕ ಪ್ರಭುದೀಪ್ ಅವರ ಬಳಿ ಆರ್ಟಿಸ್ಟ್ ಡೈರೆಕ್ಟರ್ ಆಗಿಯೂ ಕೂಡ ಕೆಲಸ ಮಾಡಿದರು. ಸಮಯದಲ್ಲಿ ನಟನಾಗಿ ಅವಕಾಶ ಸಿಗೋದು ತುಂಬಾ ಕಷ್ಟವಾಗಿತ್ತು. ಆದರೆ ಅವರು ಯಾವುದೇ ರೀತಿಯ ಬೇಸರರಾಗದೆ ತಮ್ಮ ಗುರಿಯನ್ನ ಮುಂದುವರಿಸಬೇಕೆಂದು ಹಠವನ್ನು ಹಿಡಿದರು. ಹಾಗಾದ್ರೆ ಸುದೀಪ್ ಅವರ ಸಿನಿಮಾ ಪ್ರವೇಶ ಹೇಗಿತ್ತು ಮತ್ತು ಅವರ ಹೋರಾಟ ಹೇಗಿತ್ತು ನೋಡೋಣ. 1997ರಲ್ಲಿ ತಾಯಿ ಸಿನಿಮಾದ ಮೂಲಕ ಸುದೀಪ್ ಚಿತ್ರರಂಗಕ್ಕೆ ಪ್ರವೇಶಿಸಿದರು. ಆದರೆ ಮೊದಲ ಕೆಲವು ಸಿನಿಮಾಗಳು ಅವರಿಗೆ ದೊಡ್ಡ ಯಶಸ್ಸು ತಂದುಕೊಡಲಿಲ್ಲ. ಸಣ್ಣ ಪಾತ್ರಗಳು, ಸಹಾಯಕ ನಟನ ಪಾತ್ರಗಳಲ್ಲೇ ಕಾಣಿಸಿಕೊಂಡರು. ಇದು ಅವರ ಜೀವನದ ಕಠಿಣ ಹಂತ. ಆದರೂ ಅವರು ನಟನೆಯನ್ನ ಬಿಟ್ಟು ಹೋಗಲಿಲ್ಲ ಮತ್ತು ಬ್ರೇಕ್ ಸ್ಟಾರ್ ಆಗಿದ್ದು ಹೇಗೆ ಅಂತ ನೋಡೋಣ ಬನ್ನಿ. 2001ರಲ್ಲಿ ಬಂದ ಹುಚ್ಚ ಸಿನಿಮಾ ಸುದೀಪ್ ಅವರ ಜೀವನವನ್ನೇ ಬದಲಾಯಿಸಿತು. ಈ ಸಿನಿಮಾದಲ್ಲಿ ಅವರ ಅಭಿನಯ ಜನರಿಗೆ ತುಂಬಾ ಇಷ್ಟವಾಯಿತು ಮತ್ತು ಅವರಿಗೆ ಕಿಚ್ಚ ಎಂಬ ಬಿರುದು ಕೂಡ ದೊರಕಿತು. ನಂತರ ನಂದಿ, ಸ್ವಾತಿ ಮುತ್ತು, ಏಕಲವ್ಯ, ಮೈ ಆಟೋಗ್ರಫಿ, ವಿಕ್ರಾಂತ್ ರೋಣ ಹೀಗೆ ಅನೇಕ ಹಿಟ್ ಸಿನಿಮಾಗಳಲ್ಲಿ ನಟಿಸಿದರು. ಅವರ ವಿಭಿನ್ನ ಪಾತ್ರಗಳು ಮತ್ತು ಶಕ್ತಿಶಾಲಿ ಅಭಿನಯ ಅವರನ್ನ ಸೂಪರ್ ಸ್ಟಾರ್ ಆಗಿ ಮೂಡಿಸಿತು. ಸುದೀಪ್ ಅವರು ಕನ್ನಡ ಮಾತ್ರವಲ್ಲ, ತೆಲುಗು, ತಮಿಳ್ ಮತ್ತು ಹಿಂದಿ ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಈಗ ಸಿನಿಮಾ ಮೂಲಕ ತೆಲುಗು ಮತ್ತು ತಮಿಳಿನಲ್ಲಿ ಹೆಸರು ಮಾಡಿದರು. ಬಾಹುಬಲಿಯಲ್ಲಿ ನಟಿಸಿದ ಬಳಿಕ ಉತ್ತರ ಭಾರತದ ಜನರು ಅವರನ್ನ ಗುರುತಿಸಿದರು. ಇದರಿಂದ ಅವರು ಪ್ಯಾನ್ ಇಂಡಿಯಾ ನಟರಾಗಿ ಹೊರಹೊಮ್ಮಿದರು. ಇನ್ನು ಸುದೀಪ್ ಅವರ ವೈಯಕ್ತಿಕ ಜೀವನ ಹೇಗಿದೆ ಗೊತ್ತಾ? ಸುದೀಪ್ ಅವರು ಪ್ರಿಯಾ ಅವರನ್ನ ಮದುವೆಯಾದರು. ಈ ದಂಪತಿಗೆ ಸಾನ್ವಿ ಎಂಬ ಮಗಳು ಕೂಡ ಇದ್ದಾಳೆ. ಕುಟುಂಬ ಜೀವನ ಮತ್ತು ಸಿನಿಮಾ ಜೀವನ ಎರಡನ್ನೂ ಸಮತೋಲನದಲ್ಲಿ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಇನ್ನು ಸುದೀಪ್ ಅವರ ಸಮಾಜ ಸೇವೆ ಮತ್ತು ವೈಯಕ್ತಿಕ. ಸುದೀಪ್ ಅವರು ರಕ್ತದಾನ ಶಿಬಿರಗಳು, ಬಡವರಿಗೆ ಸಹಾಯ, ಪ್ರಾಕೃತಿಕ ವಿಪತ್ತು ಸಮಯದಲ್ಲಿ ನೆರವು ಮಾಡುವ ಮೂಲಕ ಸಮಾಜ ಸೇವೆಯನ್ನ ಮಾಡುತ್ತಿದ್ದಾರೆ. ಅವರು ಸದಾ ಹೇಳುವ ಮಾತು, ನನ್ನ ಯಶಸ್ಸಿನ ಹಿಂದೆ ಜನರ ಪ್ರೀತಿ ಎಂದಿಗೂ ಇದ್ದೇ ಇರುತ್ತೆ ಎಂಬುದು. ಇನ್ನ ಒಬ್ಬ ಸಾಮಾನ್ಯ ಹುಡುಗ ಇಂದು ಬಹುಭಾಷಾ ಸ್ಟಾರ್ ಆಗಿದ್ದಾನೆ. ಸುದೀಪ್ ಅವರು ಜೀವನ ನಮಗೆ ಕಲಿಸುವ ಪಾಠವೇನೆಂದರೆ, ಹೋರಾಟವೇ ಯಶಸ್ಸಿನ ದಾರಿ, ತಾಳ್ಮೆಯೇ ಶಕ್ತಿ, ಕನಸಿನ ದೊಡ್ಡದಾಗಲಿ.
ಇದೇ ಕಿಚ್ಚ ಸ್ಟಾರ್ ಸುದೀಪ್ ಅವರ ಜೀವನ ಚರಿತ್ರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಇದನ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯ ವಿಡಿಯೋಸ್ಗಳು ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ ವಿಡಿಯೋವನ್ನ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ, ನಿಮ್ಮ ಪ್ರೀತಿಗಾಗಿ ಅನಂತ ಧನ್ಯವಾದಗಳು.